ಹಾಯ್ ಫ್ರೆಂಡ್ಸ್, ನಮಸ್ಕಾರಗಳು. ಹೇಗಿದ್ರೆ ಎಲ್ಲರೂ? ಇವತ್ತು ನಾನು ನೋಡಿ ಇದು ಪಾಲಕ್ ಸೊಪ್ಪು ತಂದಿದ್ದೇನೆ. ಇದರಲ್ಲಿ ನಾನು ಪಪ್ಪು ಮಾಡ್ತಿದ್ದೇನೆ. ಅದಕ್ಕೆ ಇದನ್ನು ನೀಟಾಗಿ ತೊಳೆದಾಗಿದೆ. ಇದನ್ನು ಚಿಕ್ಕದಾಗಿ ಕಟ್ ಮಾಡೋಣ. ಇವಾಗ ಇದನ್ನು ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಆಮೇಲೆ ನಾವು ಪಪ್ಪು ಮಾಡೋಣ. ನೋಡಿ ಈ ಥರ ಚಿಕ್ಕದಾಗಿ ಕಟ್ ಮಾಡ್ತಿದ್ದೆ. ತುಂಬ ಚೆನ್ನಾಗಿ ಆಗುತ್ತೆ. ನೀವೆಲ್ಲ ಆಂಧ್ರ ಮೆಸ್ಸಿಗೆಲ್ಲ ಹೋಗಿರ್ಬೋದು, ಎಲ್ಲ ಪಾಲಕ್ ಪಪ್ಪು ನೋಡಿರ್ಬೋದು ನೀವು. ಅದೇ ರೀತಿ ಕೂಡ ನಾವು ಇವತ್ತು ಮಾಡ್ತಾ ಇದ್ದೇನೆ. ನಾನು ಒಂದು ಸರ್ತಿ ಚಿಕ್ಕದಾಗಿ ಟ್ರೈ ಮಾಡೋಣ ಅಂತೇಳಿ. ಈ ಥರ ಸೊಪ್ಪು ತರಕಾರಿ ತಿಂದರೆ ಆರೋಗ್ಯಕ್ಕೆ ಉತ್ತಮ. ಇದು ಸ್ವಲ್ಪ ದೊಡ್ಡದಾದ್ರೂ ಪರವಾಗಿಲ್ಲ, ಬೇಗ ಬೇಯ್ತದೆ ಅದು. ನೋಡಿ ಫ್ರೆಂಡ್ಸ್, ಇವಾಗ ಪಾಲಕ್ ಸೊಪ್ಪನ್ನೆಲ್ಲ ಕಟ್ ಮಾಡಿ ಆಯಿತು. ನೋಡಿ ಫ್ರೆಂಡ್ಸ್, ಇವಾಗ ಇದನ್ನು ಬೇಯಿಸಬೇಕು. ಈ ಕುಕ್ಕರ್ಗೆ ಹಾಕ್ತಿದ್ದೇನೆ. ಸ್ವಲ್ಪ ತೊಗರಿ ಬೇಳೆ ಕೂಡ ಎತ್ಕೊಂಡಿದ್ದೇನೆ. ಇದನ್ನು ಕೂಡ ಇದಕ್ಕೆ ಹಾಕಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಕುಕ್ಕರ್ಗೆ 2 ಗ್ಲಾಸ್ ನೀರು ಹಾಕ್ತಿದ್ದೇನೆ. ಇವಾಗ ಇದು ಚೆನ್ನಾಗಿ ಬೇಯಲಿ. ಒಂದು 2-3 ವಿಸಿಲ್ ಆಗಲಿ, ಆಮೇಲೆ ಅದು ತೆಗಿಯೋಣ. ಒಂದು 2-3 ವಿಸಿಲ್ ಆದ ನಂತರ ಆಫ್ ಮಾಡಬೇಕು. ಇವಾಗ 2 ವಿಸಿಲ್ ಆಗಿದೆ. ಇವಾಗ ನೋಡಿ ಇದು ಬೆಂದು ರೆಡಿಯಾಗಿದೆ. ಓಕೆ, ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೇನೆ. ಇವಾಗ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಿದ್ದೇನೆ. ಇವಾಗ ಎಣ್ಣೆ ಬಿಸಿಯಾಗಿದೆ. ಸ್ವಲ್ಪ ಸಾಸಿವೆ ಹಾಕೋಣ. ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತಿದ್ದೇನೆ. ನೋಡಿ, ಇವಾಗ ನೋಡಿ 2 ಬೇಡಗಿ ಮೆಣಸು ಹಾಕ್ತಿದ್ದೇನೆ. ಎಲ್ಲ ಕಟ್ ಮಾಡಿಬಿಟ್ಟು ಚೆನ್ನಾಗಿ ಈ ಥರ ಹಾಕಬೇಕು. ಇವಾಗ ನೋಡಿ ಸ್ವಲ್ಪ ನೀರುಳ್ಳಿ ಕಟ್ ಮಾಡಿ ಇಟ್ಟಿದ್ದೇನೆ, ಅದನ್ನು ಹಾಕ್ತಿದ್ದೇನೆ. ಇವಾಗ ನೋಡಿ ಸ್ವಲ್ಪ ಈ ಥರ ರೋಸ್ಟ್ ಮಾಡೋಣ. ಸ್ವಲ್ಪ ಟೊಮೆಟೊ ಕೂಡ ಹಾಕ್ತಿದ್ದೇನೆ. ನೋಡಿ ಫ್ರೆಂಡ್ಸ್, ಇವಾಗ ಟೊಮೆಟೊ ಮತ್ತು ನೀರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾವು ಏನು ಮಾಡಬೇಕಂದ್ರೆ ಬೇಯಿಸಿಟ್ಟಂಥ ಪಾಲಕ್ ಮತ್ತು ತೊಗರಿಬೇಳೆ ಇದೆಯಲ್ಲ, ಅದನ್ನು ಇದಕ್ಕೆ ಹಾಕಬೇಕು. ಇವಾಗ ಪಾಲಕ್ ಮತ್ತು ತೊಗರಿಬೇಳೆ ಹಾಕ್ತಿದ್ದೇವೆ. ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ತಿದ್ದೇನೆ. ಸ್ವಲ್ಪ ಟರ್ಮರಿಕ್ ಕೂಡ ಆ್ಯಡ್ ಮಾಡ್ತಿದ್ದೇನೆ. ಎರಡು ಗ್ರೀನ್ ಚಿಲ್ಲಿ ಕೂಡ ಹಾಕ್ತಿದ್ದೇನೆ. ಇವಾಗ ನೋಡಿ ಫ್ರೆಂಡ್ಸ್, ನಮ್ಮ ಪಪ್ಪು ರೆಡಿ ಆಗ್ತಾ ಇದೆ. ಚೆನ್ನಾಗಿ ಕುದಿ ಬರಲಿ. ಕುದಿ ಬಂದ್ಬಿಟ್ಟು ಸ್ವಲ್ಪ ತಿಕ್ಕಾಗಬೇಕು, ಆವಾಗ ಪಪ್ಪು ರೆಡಿ. ನೋಡಿ, ಪಪ್ಪು ತಿರುಗ್ತಾ ಇದೆ. ಪಪ್ಪು ತಿಂದರೆ ಅಂತೂ ನೀವು ಬಿಡಲ್ಲ, ಅಷ್ಟೊಂದು ಟೇಸ್ಟಾಗಿ ಇದೆ ಇದು. ಇವಾಗಲೇ ಈ ಥರ ಬಾಯಲ್ಲಿ ನೀರು ಬರ್ತಿದೆ. ನೀವು ಪಪ್ಪು ರೆಡಿ ಆದ ನಂತರ ಏನಾಗಬಹುದು ನೀವೇ ಯೋಚನೆ ಮಾಡಿ. ನೋಡಿ ಫ್ರೆಂಡ್ಸ್, ಪಪ್ಪು ಚೆನ್ನಾಗಿ ಕುದೀತಾ ಇದೆ. ನೋಡಿ ಫ್ರೆಂಡ್ಸ್, ಇವಾಗ ಪಪ್ಪು ರೆಡಿಯಾಗಿದೆ. ಇದನ್ನು ನಾವು ವೈಟ್ ರೈಸ್ ಜೊತೆ ಟೇಸ್ಟ್ ಮಾಡೋಣ ಹೇಗಾಗಿದೆ ಅಂತೇಳಿ. ಬನ್ನಿ. ನೋಡಿ ಫ್ರೆಂಡ್ಸ್, ಇವಾಗ ಸ್ವಲ್ಪ ವೈಟ್ ರೈಸ್ ಇಟ್ಕೊಂಡಿದ್ದೇನೆ. ಅದರ ಜೊತೆಗೆ ನೋಡಿ ನಮ್ಮ ಹೈದರಾಬಾದ್ ಪಪ್ಪು ಇವಾಗ ನೋಡಿ ಇದಕ್ಕೆ ಹಾಕ್ತಿದ್ದೇನೆ. ಇವಾಗ ಟೇಸ್ಟ್ ಮಾಡೋಣ ಯಾವ ರೀತಿ ಇದೆ ಅಂತೇಳಿ. ಇವಾಗ ನೋಡಿ ಪಪ್ಪು ಟೇಸ್ಟ್ ಮಾಡ್ತಿದ್ದೇನೆ. ಪಪ್ಪು ಮತ್ತು ವೈಟ್ ರೈಸ್ ಜೊತೆ ಒಳ್ಳೆ ಕಾಂಬಿನೇಷನ್ ನೋಡಿ.
ವಾವ್, ಸೂಪರಾಗಿ ಬಂದಿದೆ. ನೀವು ಕೂಡ ಒಂದು ಸರ್ತಿ ಟ್ರೈ ಮಾಡಿ ಮನೆಯಲ್ಲಿ ಈ ಥರ. ಈ ವಿಡಿಯೋ ಇಷ್ಟ ಆದಲ್ಲಿ ನಮ್ಮ ವಿಡಿಯೋವನ್ನು ಲೈಕ್ ಕೊಡಿ. ಹಾಗೆಯೇ ನೀವೇನಾದರೂ ನಮ್ಮ ಚಾನಲ್ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಹೊಸ ಹೊಸ ವಿಡಿಯೋದೊಂದಿಗೆ ಮತ್ತೆ ನಿಮ್ಮ ಜೊತೆಗೆ ನಾವು ಬರ್ತಾ ಇರ್ತೇವೆ. ಅಲ್ಲಿವರೆಗೂ ಬಾಯ್.